ಅಕ್ರಮ ಕಟ್ಟಡಗಳ ತೆರವು ವಿರೋಧಿಸಿ ಬೀದಿಗಿಳಿದ ಜನರ ಮೇಲೆ ಇವತ್ತು ಕೋಲಾರದಲ್ಲಿ ಲಾಠಿ ಚಾರ್ಜ್ ಮಾಡಲಾಗಿದೆ. ದಿನವಿಡೀ ನಡೆದ ಗಲಾಟೆಯಲ್ಲಿ 3 ಪೊಲೀಸರು ಸೇರಿದಂತೆ ಕೆಲ ಸಾರ್ವಜನಿಕರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬೆಳ್ಳಂಬೆಳಗ್ಗೆ ಜೆಸಿಬಿ ಘರ್ಷಣೆ. ಕಟ್ಟಡ ತೆರವಿಗೆ ಸಾರ್ವಜನಿಕರ ವಿರೋಧ. ಪೊಲೀಸ್ ಜನರ ನಡುವೆ ವಾಗ್ವಾದ. ಮಧ್ಯಾಹ್ನ ತಾರಕಕ್ಕೇರಿದ ದಾಂಧಲೆ. ಪೊಲೀಸರಿಂದ ಲಾಠಿ ಪ್ರಹಾರ. ಪೊಲೀಸರ ಮೇಲೆ ಕಲ್ಲು ತೂರಾಟ. ಮೂವರು ಪೊಲೀಸ್ ಸೇರಿ ಹಲವರಿಗೆ ಗಾಯ. ಎಲ್ಲ ಹೋಗಿ ಜೆಸಿಬಿಗೆ ಕೆಲಸಕ್ಕೆ ಅಡ್ಡಿ ಮಾಡ್ತಾಯಿದ್ರು. ಆಗ ನಾವು ಇದು ಮಾಡಿದರೆ ಮಸೀದಿ ಅಂಗಡಿಗಳ ಮೇಲೆಯಿಂದ ಇಟ್ಟಿಗೆಗಳಿಂದ ಕಲ್ಲುಗಳಿಂದ ಹೊಡೆದ್ರು. ಆಗ ಹೊಡೆದಾಗ ನನಗೆ ಬಲಗೈಗೆ ಏಟು ಬಿತ್ತು, ಎಡಗೈಗೆ ಏಟು ಬಿತ್ತು, ಕಾಲಿಗೆ ಏಟು ಬಿತ್ತು. ಸಂಜೆ ನಿಷೇಧಾಜ್ಞೆ ಜಾರಿ. ನಾವು ಈಗ ಪೀಸ್ಫುಲ್ ಆಗಿ ನಡೀತಾ ಇದೆ. ಎಲ್ಲರೂ ನಮ್ಮ ಪ್ರಾಪರ್ ಬಂದೋಬಸ್ತ್ ಇದೆ. ಮತ್ತು ಎಲ್ಲ ಜನರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಏನೂ ಪ್ರಾಬ್ಲಮ್ ಇಲ್ಲ, ಇದು ನಡೀತಾ ಇದೆ. ವಿರೋಧದ ನಡುವೆ ಕಾರ್ಯಾಚರಣೆ. ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣ. ಬಳ್ಳಾರಿಯಿಂದ ಬಾಂಬೆಗೆ ಚಿಂದಿ ಆಯುವ ಮಕ್ಕಳನ್ನ ಸಾಗಿಸ್ತಾ ಇದ್ದ ಪ್ರಕರಣ ಬಯಲಾಗಿದೆ. ಬಾಂಬೆಗೆ ಕರೆದೊಯ್ದು ಭಿಕ್ಷಾಟನೆಗೆ ನುಗ್ತಾ ಇದ್ದ ಹಿಜ್ರಾಗಳಿಗೆ ಜನ ಇವತ್ತು ಸಖತ್ತಾಗಿ ಗೂಸ ಕೊಟ್ಟಿದ್ದಾರೆ. ಬಳ್ಳಾರಿಯಿಂದ ಬಾಂಬೆಗೆ ಹಿಜ್ರಾಗಳಿಂದ ಮಕ್ಕಳ ವ್ಯವಸ್ಥಿತ ಸಾಗಣೆ ನಡೆಯುತ್ತಿದೆ. ಅನಂತಪುರ ರಸ್ತೆಯಲ್ಲಿ ಚಿಂದಿಯಾಯುವ ಹುಡುಗರಿಗೆ ಹಣದಾಸೆ ತೋರಿಸಿ ಅವರನ್ನ ಬಾಂಬೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಭಿಕ್ಷಾಟನೆಗೆ ತಳ್ಳುತ್ತಿದ್ದರಂತೆ. ಹುಡುಗರಿಗೆ ಹುಡುಗಿಯರ ವೇಷ ತೊಡಿಸಿ ರೈಲ್ವೆ ಮತ್ತು ಬಸ್ ನಿಲ್ದಾಣದಲ್ಲಿ ಭಿಕ್ಷೆ ಬೇಡಲು ನೂಕುತ್ತಿದ್ದರಂತೆ.
ಕಳೆದ ವಾರ ಅನಂತಪುರ ರಸ್ತೆಯ ಸ್ಲಂ ಹುಡುಗ ಹುಸೇನ್ಗೆ ಹೀಗೆಯೇ ಹಣದಾಸೆ ತೋರಿಸಿ ಬಾಂಬೆಗೆ ಕರೆದೊಯ್ದು ಭಿಕ್ಷಾಟನೆಗೆ ನೂಕಿದ್ರು. ಆದ್ರೆ ಹುಸೇನ್ ಅದೇಗೋ ತಪ್ಪಿಸಿಕೊಂಡು ಬಂದಿದ್ದಾನೆ. ಈ ಹುಡುಗನಿಗೆ ಹಿಜ್ಡಾಗಳು ಲೈಂಗಿಕ ಕಿರುಕುಳ ಬೇರೆ ನೀಡ್ತಿದ್ದಂತೆ. ಮುಂಬೈ ಅಟ್ಗಳು ಜಗ್ಗಿರೋಬ್ಬ ಅಂದರು ಬರ್ತಂತ ಅರಿಂದ ಹೋಗಿನಿ ಸರ್. ಅದಕ್ಕೆ ನಾನು ಬರಕ್ಲ ಅಂದ್ರೆ ಹಂಗೆ ಅಟ್ಗಳು ಜಗ್ಗಿ ಕೊಡ್ತಾರೆ ಬಾ ಅಂತ ಆಯ್ಸ್ಕೊಂಡು ಹೋಗಿನಿ ಸರ್. ಕರ್ಕೊಂಡೋಗಿ ಸೀರೆ ಕಟ್ಟಿಸ್ತಾರೆ ಸರ್. ಸೀರೆ ಕಟ್ಟಿಸಿದ್ರು. ಬಂದ ಮೆಲ್ಲಗೆ ಅವರಿಬ್ಬರು ಇದ್ರು ರೈಲ್ ಮೇಲೆ ಮಾತಾಡ್ತಿದ್ರು. ಹೇಗೆ ಮೆಲ್ಲಗೆ ಕಿಡ್ನಿ ಮಾಡ್ಬಿಡ ಅಂತೀವಿ ಎಲ್ಲಿಗೆ ಮಾತಾಡ್ತೀವಿ ಸರ್. ನಾನು ಮೆಲ್ಲಗೆ ಕೇಳ್ತೀನಿ ಸರ್. ಏನಂದ್ರಮ್ಮ ಹುಡುಗನ್ನ ಬಿಟ್ಬಿಡಮ್ಮ, ನಮ್ಗೆ ಇಷ್ಟ ಇಲ್ಲ ಏನಿಲ್ಲ, ಹೆಂಗಾನ ಹೇಳಿ ಬಿಡಿಸ್ಬಿಡು ಅಂದರೆ ಅಯ್ಯ ಅವು ಬಂದಾಳ ಹಂಗೆ ಬಂದಾಳ ಬಿಡ್ಸೋಕೆ ಬರಬಾರ್ದಮ್ಮ, ನೀವು ಒಳ್ಳೇದಾಗಂಗಿಲ್ಲ ಕೆಟ್ಟೋಗ್ತೀವಿ ಹಂಗ ಹಿಂಗ ಅಂತಂದು. ಹಿಜ್ಡಾಗಳ ಈ ದಂಧೆಯಿಂದ ರೊಚ್ಚಿಗೆದ್ದ ಜನರು ಹಿಜ್ಡಾಗಳಿಗೆ ಸಖತ್ತಾಗಿ ಥಳಿಸಿದ್ದಾರೆ. ಆದ್ರೆ ನಾವೇನು ಮಕ್ಕಳನ್ನ ಬಾಂಬೆಗೆ ಸಾಗಿಸಿ ಭಿಕ್ಷಾಟನೆಗೆ ನೂಕಿಲ್ಲ ಅಂತಾರೆ ಹಿಜ್ಡಾಗಳು. ನಾವು ಯಾರಿಗೆ ಅನ್ಯಾಯ ಮಾಡೋದಲ್ಲ, ನಾವು ಯಾರಿಗೆ ಮೋಸ ಮಾಡೋದಲ್ಲ, ನಾವು ಅವನಂತ ಅವನೇ ಅಂದಲ್ಲ, ನಮ್ಮ ಮನೆಗೆ ಬಂದಿದ್ದು ಅವ್ನು ಹುಡ್ಕೊಂಡು ಬಂದಿವ ನಾವು. ನೀವೇ ಹೇಳಿ, ಇದು ಏನನ್ನ ನ್ಯಾಯನ? ತಂದೆ ಇಲ್ಲ ತಾಯಿ ಇಲ್ಲ ನಮ್ಗೆ, ನಮ್ಮ ಹೊಟ್ಟೆ ಬಾರ್ಗೆ ನಾವು ಭಿಕ್ಷೆ ಬೇಡ್ಕೊತಿರ್ತಾ ಇದೀವಿ. ಯಾರು ಹೇಳ್ತಾರ? ನೀವೇ ಹೇಳಿ, ನಮ್ಗೇನೇ ಮಾಡ್ತಾರ? ಜಿಲ್ಲೆಯಲ್ಲಿ ಹಿಜ್ಡಾಗಳಿಂದ ಹೀಗೆ ಬಾಂಬೆಗೆ ಮಕ್ಕಳು ಸಾಗಣೆ ಆಗ್ತಾ ಇದ್ರು ಬಳ್ಳಾರಿ ಪೊಲೀಸರಿಗೆ ಮಾತ್ರ ಮಾಹಿತಿ ಇದ್ದಂತಿಲ್ಲ. ಇದು ಮಾತ್ರ ನಾಚಿಕೆಗೇಡಿನ ಸಂಗತಿ. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ಭ್ರಷ್ಟಾಚಾರಕ್ಕೆ ಬೇಸತ್ತು ವಿದ್ಯಾರ್ಥಿಯೊಬ್ಬ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬಿಜಾಪುರದ ಸಿಂದಗಿಯಲ್ಲಿ ನಡೆದಿದೆ. ಮೃತನನ್ನ ಚಿಕ್ಕಸಿಂದಗಿ ಗ್ರಾಮದ ಶಿವಪುತ್ರಪ್ಪ ದರೆಪ್ಪ ಗೊಳಸಂಗಿ ಎಂದು ಗುರುತಿಸಲಾಗಿದೆ. ಸಿಂದಗಿ ಪಟ್ಟಣದ ಜಿಪಿ ಪೂರ್ವ ಲಾ ಕಾಲೇಜಿನ ವಿದ್ಯಾರ್ಥಿಯಾದ ಶಿವಪುತ್ರಪ್ಪ ಭ್ರಷ್ಟಾಚಾರ ನಿಗ್ರಹ ಹಾಗೂ ಮದ್ಯಪಾನ ನಿಷೇಧಕ್ಕೆ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿಟ್ಟು ಕಾಲೇಜು ಆವರಣದಲ್ಲಿರುವ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಘಟನೆಯಿಂದ ಆಘಾತಕ್ಕೆ ಒಳಗಾಗಿರುವ ಮೃತನ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಘಟನೆ ಸಂಬಂಧ ಸಿಂದಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅನುದಾನವಿಲ್ಲದ ಶಿಕ್ಷಕರ ದುಸ್ಥಿತಿಗೆ ಮಾಜಿ ಸಚಿವ ಬಸವರಾಜ ಹೊರಟ್ಟಿ ಪತ್ರಿಕಾಗೋಷ್ಠಿಯಲ್ಲೇ ಕಣ್ಣೀರಿಟ್ಟ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. 40 ದಿನ ಉಪವಾಸ ಕುಳಿತು ಅಸ್ವಸ್ಥನಾಗಿ ಆಸ್ಪತ್ರೆ ಸೇರಿದ್ರು. ಯಾರೂ ಬಂದು ನನ್ನ ಆರೋಗ್ಯ ವಿಚಾರಿಸಲಿಲ್ಲವೆಂದು ಶಿಕ್ಷಕರೊಬ್ಬ ತನ್ನ ನೋವು ತೋಡಿಕೊಳ್ತಾ ಇದ್ದ ವೇಳೆ ಹೊರಟ್ಟಿಗೆ ದುಃಖ ಉಮ್ಮಳಿಸಿ ಬಂತು. ಕಣ್ಣಿಂದ ನೀರು ಸುರಿಯಿತು. ಇದನ್ನು ಕಂಡ ಶಿಕ್ಷಕರ ಕಣ್ಣುಗಳು ಒತ್ತೆಯಾದವು. ಮುಖ್ಯಮಂತ್ರಿ ಸದಾನಂದಗೌಡ, ಶಿಕ್ಷಣ ಸಚಿವ ಕಾಗೇರಿ ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡಿ ದುಂದು ವೆಚ್ಚ ಮಾಡೋದರ ಬದಲು ಅದೇ ಹಣವನ್ನ ಶಿಕ್ಷಕರ ನೆರವಿಗೆ ಬಳಸಲಿ ಎಂದು ಕಿಡಿಕಾರಿದ್ರು. ಅದಕ್ಕೋಸ್ಕರ ಕಾಗೇರಿಯವರಿಗೂ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೀವಿ. ಏನು ಹಿಂದಿನ ಸರ್ಕಾರ ಮತ್ತು ತಮ್ಮ ಸರ್ಕಾರ ಏನು ಆದೇಶ ಮಾಡಿದೆ ಅದನ್ನು 91 ದಿನ ಅಥವಾ ಸಾವು ಅಥವಾ ಸಂಬಳ ಅನ್ನುವಂಥ ನಿರ್ಧಾರವನ್ನು ನಾವು ಕೈಗೊಳ್ಳುತ್ತೇವೆ. ಅದಕ್ಕೋಸ್ಕರ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಹೆಲಿಕಾಪ್ಟರ್ ಅಡ್ಡಾಡ್ತಾರದ ಅವರು ಈ ಶಿಕ್ಷಕರು ಊರಿಂದ ಸಾಯ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತೇನು ಹುಬ್ಬಳ್ಳಿಯಲ್ಲಿ RSS ಒಂದು ಸಂಘಟನೆ ನಡೆಸಿದ್ದಾರೆ. RSS ಪ್ರಮುಖರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ದೇಶದ ಬಗ್ಗೆ, ಕನ್ನಡದ ಬಗ್ಗೆ, ಜನರ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ಮಾಡುವಂಥವ್ರು ನೀವು ಇವರಿಗೆ ಕಿವಿ ಹಿಂದೆ ಇಬ್ಬರಿಗೂ ಬುದ್ಧಿ ಹೇಳಿ ತಕ್ಷಣ ಶಿಕ್ಷಕರಿಗೆ ಸಂಬಳ ಬಿಡುಗಡೆ ಮಾಡಿ ಕೊಟ್ಟರೆ ನೀವೇನು ಇವತ್ತು ಈ ಸಂಘಟನೆ ಹಿಂದೂ ಸಂಘಟನೆ ಮಾಡ್ತೀರಿ ಅದಕ್ಕೆ ಸಾರ್ಥಕತೆ ಆಗುತ್ತೆ ಅನ್ನುವಂಥ. ಹುಬ್ಬಳ್ಳಿಯಲ್ಲಿ ನಡೀತಾ ಇರುವ ಹಿಂದೂ ಶಕ್ತಿ ಸಂಗಮದ 2ನೇ ದಿನವಾದ ಇಂದು ಗಣವೇಷಧಾರಿಗಳಿಂದ ಅವಳಿ ನಗರದ 4 ದಿಕ್ಕುಗಳಿಂದ ಪಥಸಂಚಲನ ನಡೆಯುತ್ತಿದೆ. ಹುಬ್ಬಳ್ಳಿಯ 3 ಭಾಗ ಹಾಗೂ ಧಾರವಾಡದ 1 ಭಾಗದಿಂದ ಪಥಸಂಚಲನ ನಡೆಯುತ್ತಿದೆ. ಹುಬ್ಬಳ್ಳಿಯಿಂದ 3 ದಿಕ್ಕುಗಳಿಂದ ಆಗಮಿಸುವ ಗಣವೇಷಧಾರಿಗಳು ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಸೇರಲಿದ್ದಾರೆ. ಈಗಾಗಲೇ ಚೆನ್ನಮ್ಮ ವೃತ್ತದಲ್ಲಿ ವೇದಿಕೆ ಸಿದ್ಧಗೊಂಡಿದ್ದು RSS ಮುಖಂಡರು ಗಣವೇಷಧಾರಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದಕ್ಕೆ ಪೂರಕವಾಗಿ ಚೆನ್ನಮ್ಮ ವೃತ್ತದಲ್ಲಿ ಆಕರ್ಷಕ ರಂಗೋಲಿ ಬಿಡಿಸಲಾಗಿದ್ದು ವೃತ್ತವನ್ನ
ಭಗವಧ್ವಜಗಳಿಂದ ಸಿಂಗರಿಸಲಾಗಿದೆ. ಹಿಂದೂ ಶಕ್ತಿ ಸಂಗಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಪಾಲ್ಗೊಂಡಿದ್ದು, ಆರ್ಎಸ್ಎಸ್ ನನ್ನ ಜೀವವಾಗಿದ್ದು ಕೊನೆ ಉಸಿರಿರೋವರೆಗೂ ಸ್ವಯಂ ಸೇವಕನಾಗಿರುತ್ತೇನೆಂದು ಹೇಳಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಒಂದು ಆದರ್ಶ ಮತ್ತು ಪ್ರೇರಣೆ. ಸಂಘದ ಸ್ವಯಂ ಸೇವಕನಾಗಿರೋದು ನನ್ನ ಸೌಭಾಗ್ಯ. ನಮ್ಮ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥ ಹಿಂದೂ ಶಕ್ತಿ ಸಂಗಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೇನೆ. ನಾನು ಕೊನೆ ಉಸಿರಿರುವವರೆಗೆ ಕೂಡ ಒಬ್ಬ ಸ್ವಯಂ ಸೇವಕ.